ರಾಜ್ಯದ ಪ್ರಥಮ ಮಹಿಳಾ ಉದ್ಯಮಿ ಹಾಗೂ ದಾನಿಗಳಾದ ಡಿ ಸಾಕಮ್ಮ ಅವರನ್ನ ಅವರ ಮರಣದ ಬಳಿಕ ತೀವ್ರ ನಿರ್ಲಕ್ಷ್ಯ ಮಾಡಲಾಗಿದ್ದು, ಅವರ ಹೆಸರು ನೆನಪಿನಲ್ಲಿ ಉಳಿಯುವಂತ ಯೋಜನೆಗಳನ್ನು ಮಾಡಲು ಸೋಮವಾರಪೇಟೆಯ ಡಾಲ್ಫಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ಬಿಆರ್ ಮಹೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಮಹಿಳಾ ಸಾಧಕಿಯ ಹೆಸರು ಈಗ ಯುವಜನರಿಗೆ ತಿಳಿದಿಲ್ಲ. ಹಿಂದೆ ಅವರ ಬಸವೇಶ್ವರ ರಸ್ತೆಯಲ್ಲಿಂದ ಬಂಗಲೆಗೆ ಸಾಕಷ್ಟು ಜನರು ಭೇಟಿ ನೀಡಿ ಮಾಹಿತಿಯನ್ನ ಪಡಿತಾ ಇದ್ರು. ಈಗ ಅದು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ತಮ್ಮ ಪಟ್ಟಣದ ಸಾಧಕ ಮಹಿಳೆಯ ಹೆಸರನ್ನ ಪಟ್ಟಣದ ಪ್ರಮುಖ ರಸ್ತೆಗೆ ಇರಿಸಿ ಅವರನ್ನ ನೆನೆಯುವಂತೆ ಮಾಡಬೇಕು. ಇದರೊಂದಿಗೆ ಸೂಕ್ತ ಸ್ಥಳದಲ್ಲಿ ಅವರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ಶಾಸಕರು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಯೋಜನೆಯನ್ನ ರೂಪಿಸಲಾಗಿದೆ ಎಂದರು. ಇತಿಹಾಸ ಪೂರ್ವವಾಗಿ ನೋಡ್ಬಿಟ್ಟು ನಿಜ ಖುಷಿ ಆಗುತ್ತೆ. ಆ ಸಾಕಮ್ಮ ಬಂದು ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ, ಜನ ಬರ್ತಿದ್ರು. ಅದು ಇವತ್ತು ನೆನಪು ಬಿದ್ದಿದೆ. ಅದನ್ನ ವೈಭವ ಮಾಡಬೇಕು. ತಮಿಳು, ತೆಲುಗು ಇಂಥ ಫಿಲಮ್ ಕೂಡ ಮಾಡಿದ್ದಾರೆ. ನಾವೊಂದು ಸಾಕಮ್ಮ ಹಂಗಾಗಿ ಅವ್ರ ಹೆಸರು ಅದನ್ನು ಉಳಿಬೇಕು. ಮುಂದಿನ ಭವಿಷ್ಯದ ಮಕ್ಕಳಿಗೆ ಸಾಕಮ್ಮ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೊಂದು ಮೇನ್ ರಸ್ತೆಯಲ್ಲಿ ಸಾಕಮ್ಮ ಅವ್ರದ್ದು ಒಂದು ರಸ್ತೆ ಹೆಸರು ಮತ್ತು ಒಂದು ಪುತ್ಥಳಿ ಮಾಡಲಿಕ್ಕೆ ನಾವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡ್ತೀವಿ. ನಮ್ಮದು ಅರ್ಥದಲ್ಲಿ ಯಾರು ಬಂದು ಸಂಘ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆ ಸೇರಿಸಲು ಒಗ್ಗಟ್ಟಾಗಿ ಈ ಒಂದು ಪುತ್ಥಳಿ ಮತ್ತು ಒಂದು ರಸ್ತೆ ಹೆಸರಿಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಕ್ಲಬ್ನ ಸಲಹೆಗಾರರಾದ ಕೆಎಸ್ ಪ್ರಕಾಶ್ ಮಾತನಾಡಿ, ಡಾಲ್ಫಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ಹಾಕಿ ಕ್ರೀಡೆಯಲ್ಲಿ ಸಾಕಷ್ಟು ಪ್ರತಿಭೆಗಳಿಗೆ ತರಬೇತಿ ನೀಡುವ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುತ್ತಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಈ ಹಿಂದೆ ಆಳಿದ ಲಿಂಗರಾಜ ಅರಸು ಮತ್ತು ವೀರರಾಜೇಂದ್ರ ಅವರು ಆಳಿದ್ದು ಅವರ ಹೆಸರು ಇಂದಿಗೂ ಜನಮಾನಸದಲ್ಲಿ ಉಳ್ಕೊಂಡಿದೆ. ಆದರೆ ಅವರಂತೆ ಇದ್ದ ದೊಡ್ಡ ಮನೆ ಕುಟುಂಬದ ಸಾಕಮ್ಮ ಮಾತ್ರ ನಮ್ಮಿಂದ ಮರೆಯಾಗಿದ್ದಾರೆ. ಸಮಾಜಕ್ಕೆ ನೆರವಾಗಲು ಸಾಕಷ್ಟು ಭೂಮಿ, ಹಣ ದಾನ ಮಾಡಿದ್ದು ಇಂದಿಗೂ ನಾವು ಪಟ್ಟಣದಲ್ಲಿ ಕಾಣಬಹುದು. ಮುಂದಿನ ಪೀಳಿಗೆಗೆ ಅವರನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಕ್ಲಬ್ ವತಿಯಿಂದ ಯೋಜನೆಗಳನ್ನು ರೂಪಿಸಲಾಗಿದೆ. ಪಟ್ಟಣ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಅಲ್ಲದೆ ಅವರ ಹೆಸರನ್ನ ರಸ್ತೆಗೆ ಇರಿಸಲು ಪಟ್ಟಣ ಪಂಚಾಯಿತಿ ಮತ್ತು ಪ್ರತಿಮೆ ಸ್ಥಾಪಿಸಲು ಸ್ಥಳಕ್ಕಾಗಿ ಶಾಸಕರು ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಲಾಗುತ್ತೆ ಅಂತ ತಿಳಿಸಿದರು. ಹಾಕಿ ಜೊತೆಗೆ ಪ್ರತಿಭೆಗಳನ್ನ ಗುರುತಿಸಬೇಕು ಅಥವಾ ಜೀವಂತ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅವ್ರ ಬಗ್ಗೆ ನಾನು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಕ್ಲಬ್ನಲ್ಲಿ ಸಭೆ ನಡೆಸಿ ಡಿಸ್ಕಷನ್ ಆಗುವಾಗ ನಮಗೆ ಈ ಊರಿನಲ್ಲಿ ಒಡನಲ್ಲಿ ಲಿಂಗರಾಜ ಅರಸು ಅಥವಾ ವಿರಾಜಪೇಟೆಯಲ್ಲಿ ವೀರರಾಜು ಎರಡು ಕಾಲದಲ್ಲಿ ಎರಡು ರಾಜನ ಹೆಸರು ಓಡಾಡ್ಕೊಂಡಿದ್ದು ಜಾಸ್ತಿ. ಅದೇ ಸೋಮಪೇಟೆಯಲ್ಲಿ ಸ್ಥಾಪನೆ ಅಂತ ರಾಣಿ, ಆ ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡುವಾಗ ಆ ವಿಷಯದ ಇದುವರೆಗೂ ಯಾರು ಮುಂದಕ್ಕೆ ತರಲೇ ಇಲ್ಲ. ಸಾಕಮ್ಮ ಇದ್ದಾರೆ ಅನ್ನೋದು ಇಡೀ ಪ್ರಪಂಚಾದ್ಯಂತ ಎಲ್ಲರೂ ಅದಕ್ಕೆ ಪ್ರೆಸ್ ಕರೆದು ಇದನ್ನ ತಹಶೀಲ್ದಾರರು ತಿಳಿಸ್ಬೇಕು, ಮತ್ತೆ ಮುಖ್ಯ ಪಟ್ಟಣ ಪಂಚಾಯತಿ ಅವರಿಗೂ ತಿಳಿಸ್ಬೇಕು. ಹೆಚ್ಚಾಗಿ ನಮ್ಮ ಸಂಸ್ಥೆಯ ಕ್ಷೇತ್ರದ ಶಾಸಕರು ಮಂತ್ರಿಗಳು ತಿಳಿಸಬೇಕು. ಇದನ್ನು ನಾವು ಹೇಗಾದರೂ ಮಾಡಿ ಇದನ್ನ ಪ್ರಶ್ನೆಯಾಗಿ ಉಳಿದಿದೆ ಉತ್ತರ ರೂಪದಲ್ಲಿ ಬಂದು ಸಾಕಮ್ಮನ ಹೆಸರು ಅಜರಾಮರವಾಗಿ ಬೆಳೀಲಿ ಅಂತ ನಮ್ಮ ಸಂಸ್ಥೆಯ ಒಂದು ಉದ್ದೇಶ. ದಯವಿಟ್ಟು ಇದನ್ನು ನೀವು ಮೇಲಧಿಕಾರಿಗಳಿಗೆ ತಿಳಿಸುವ ಜವಾಬ್ದಾರಿ ನಮ್ಮದು ಇದೆ ಹಾಗೂ ಪತ್ರಕರ್ತರು ನಿಮ್ಮದು ಇದೆ. ದಯಮಾಡಿ ಇದನ್ನು ಹೆಚ್ಚಿನ ಒತ್ತು ಕೊಟ್ಟು ಸಾಕಮ್ಮನ ನಮ್ಮ ಇಲ್ಲಿ ಯಾವುದೇ ಸ್ವಂತ ಉದ್ದೇಶ ಯಾವುದೂ ಇಲ್ಲ.